ಅದು ಹೆಂಗತ್ತ ಮಾಡೋದು ಗೋಡಂಬಿ ಟೀ ಅಂತ ಒಯ್ದು ಬಿಡ್ತಾರೆ ಬಾಯೊಳಗಡೆ ಅವಾಗ ಕಾಜು ಬರ್ಫಿ ಆಗೋಯ್ತು ಆಯ್ತು ಬಾಯಿ ಒಳಗಡೆ ಹೋಗಿ ಕಾಜು ಬರ್ಫಿ ಮಾಡ್ತಾರ ಸರಿ ಸರಿ ಹಂಗಲ್ಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಲ್ಲಿ ನೋಡ ಒಂದೊಂದು ಸರಿ ಸೆಲ್ಫಿಗೆ ನೋಡು ಏನೋ ಈ ಅಲ್ಲಿ ನೋಡಿ ಈ ಅಂದ್ರೆ ಈ ಅದು ಮ್ಯಾತ್ ಆಯ್ತು ಪೂರ್ವಿ ಥರ ಮ್ಯಾತ್ ಆಯ್ತು ಏನು 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 ಬಸ್ಸಾರು ಮತ್ತು ಮುದ್ದೆ ರೆಡಿ ಇದೆ ಆ್ಯಕ್ಚುಲಿ ಬಸ್ಸಾರನ್ನ ನಾನಾ ರೀತಿಲಿ ಮಾಡ್ತಾರೆ ಸೊ ನಾವು ಮಾಡೋ ರೀತಿ ಬಂದು ಸೊಪ್ಪು ಕಾಳನ್ನ ಬೇಯಿಸೋಕೆ ಹಾಕ್ಕೊಂಡು ಅದ್ರ ಜೊತೆಲಿ ಟೊಮೊಟೊ ಬೇಯಿಸ್ಕೊತೀವಿ ಸೇಮ್ ಹೆಂಗೆ ಹುಳಿ ಸಾಂಬಾರು ರುಬ್ತೀವಲ್ಲ ಅದೇ ಥರ ಮಾಡೋದು ಹೆದರ್ಕೊಳ್ಳುತ್ತೆ ಸೊ ಈ ವಿಷಯದ ಬಗ್ಗೆ ಬಂದಾಗ ಒಂದು ಆಡಿಯೋ ಇದೆ ಸೊ ಆ ಆಡಿಯೋನ ನಾನು ನಾಳೆ ನಾಡಿದ್ರಲ್ಲಿ ನಾನು ಆ ಆಡಿಯೋ ಸಮೇತ ವಿಡಿಯೋ ಸಮೇತ ಒಂದು ಇದನ್ನ ಹಾಕ್ತೀನಿ ಜಸ್ಟ್ ಒಂದು ಆಡಿಯೋ ನನ್ನ ಮಗನಿಗೆ ಗೊತ್ತಿಲ್ಲದೆ ನಾನು ಆ ಆಡಿಯೋನ ರೆಕಾರ್ಡ್ ಮಾಡಿದ್ದೀನಿ ಮುದ್ದೆ ಮಾಡೋಕ್ಕೆ ಇಷ್ಟು ದಿನ ಪರ್ಫೆಕ್ಟ್ ಪಾತ್ರೆ ಒಂದು ಸಿಕ್ಕಿರಲಿಲ್ಲ ಆ್ಯಕ್ಚುಲಿ ನಿಜ ಇದು ಮೊನ್ನೆ ಅಂದರೆ ಒಂದು 15 ಡೇಸ್ 20 ಡೇಸ್ ಬ್ಯಾಕು ಡಿ ಮಾರ್ಟಲ್ಲಿ ತೊಗೊಂಡು ಬಂದೆ ಈಗ ಏನೋ ಚಾಕುರ್ಗುಲಿ ಇಕ್ತಾನೆ ವಾಡ್ದಾಕ್ಬಿಡ್ತೀನಿ ನೋಡು ಬಟ್ ಸದ್ಯ ಏನೋ ಅವ್ರ ಅಮ್ಮನ ಕೈಗೆ ಅವ್ರನ್ನ ಒಪ್ಪಿಸಿದ್ನಲ್ಲ ಅದೇ ಖುಷಿ ನನಗೆ ಯಾಕಂದರೆ ಸಾರಿ ಬೆಕ್ಕು ತಂದು ಓಡೋಗ್ಬಿಡ್ತು ಫಸ್ಟ್ನೇ ಸಾರಿ ತಂದಿದ್ದು ರಿಂಕು ಅಂತ ಇಟ್ಟಿದ್ದೆ ಹೆಸರು ಆ್ಯಕ್ಚುಲಿ ಅದು ನಾಯಿ ಬಾಯಿಗೆ ಸಿಕ್ಬಿಡ್ತು ಅವಾಗದು ಸಿಕ್ಕಾಬಟ್ಟೆ ಬೇಜಾರಾಗಿತ್ತು ಇದು ಹೆಂಗೆ ನಾಯಿ ಬಾಯಿಗೆ ಸಿಕ್ಬಿಡ್ತೇನೋ ಅಂತ ಭಯ ಆಗ್ಬಿಟ್ಟಿತ್ತು ಬಟ್ ಇದು ದೊಡ್ಡ ಬೇಕು ನಾಯಿ ಬಾಯಿಗೆಲ್ಲ ಅಷ್ಟು ಸುಲಭವಾಗಿ ಸಿಗೋಲ್ಲ ಆದರೂ ಒಂದು ಕಡೆ ಭಯ ಆಗ್ತಿತ್ತು ಎಲ್ಲರೂ ನಾಯಿಗೆ ಸಿಕ್ಬಿಡ್ತದೋ ಏನೋ ಹೊರಗಡೆ ಹೋದಾಗ ಅಯ್ಯೋ ನಾನು ಇವಾಗ ಸಾಯಿಸ್ತೀನೇನೋ ಅಂತ ಬೇಜಾರಾಗಿಬಿಡ್ತಾಯಿತ್ತು ಗೊತ್ತಿಂದ ಏನಾಗುತ್ತೆ ಅದರಲ್ಲಿ ವಿಟಮಿನ್ ಇರುತ್ತೆ ಯಾವ ವಿಟಮಿನ್ ಏನ ಬಿನ ಸಿನ ಎಲ್ಲ ವಿಟಮಿನು ಐತದಲ್ಲಿ ಸರಿತೇನೆ ತಿನ್ನೋಗು ಬಾ ಟೈಮ್ ಆಮೇಲೆ ಓಡಗಿಡ ಹೋಗ್ಬಿಟ್ಟು ಅಂದ್ಬಿಟ್ಟು ಬಂದಿದ್ದ ತಕ್ಷಣ ಹಿಡ್ಕೊಂಡು ಫುಡ್ ತಿನ್ನಿಸ್ತಾ ಇದ್ದೀನಿ ನನಗೆ ಕೊಟ್ಬಿಡೋಣ ಲಾಸ್ಟಿಗೆ ಅಂತ ಹಿಡ್ಕೊಬಂದು ಅವ್ರ ಮನೆಯಿಂದ ಅವ್ರ ಮನೆಗೆ ವಾಪಸ್ ಕೊಡ್ತಾಯಿದ್ದೀವಿ ಒಲಿ ಬಿಡಿ ಬೇಕು ಚೆನ್ನಾಗೈತಲ್ಲ ಅಷ್ಟೇ ಏನು ಹೊಟ್ಟೆಗೆ ಊಟ ಹಾಕೋರಿಲ್ಲ ಅಲ್ಲ ಇಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದೇ ದೊಡ್ಡ ಕಷ್ಟ ವೆರೈಟಿ ಕೇಳ್ತೀಯಲ್ಲ ಎಂಥ ವೆರೈಟಿ ಬೇಕು ಹೇಳು ಒಂಚೂರು ಸ್ಪೆಷಲ್ ಡಿಶ್ಶು ಏನು ಸ್ಪೆಷಲ್ ಡಿಶ್ ಅಂದರೆ ಏನಾರ ಮಾಡಬೇಕಾ ಏನು ಚೈನೀಸ್ ಸ್ಟೈಲಲ್ಲಿ ಮಾಡಬೇಕಾ ನಂಗೆ ಮಾಡೋಕ್ಕೆ ಬರಲ್ವಲ್ಲ ಅದೆಲ್ಲ ಅಯ್ಯೋ ಮಗನೇ ಹೊಟ್ಟೆಗೆ ಊಟ ಆಗ್ತಿರ್ಲಿಲ್ಲ ನಮ್ಗೆಲ್ಲ ಅವಾಗ ಗೊತ್ತಾ ಹಾಂ ಇವಾಗ ನೋಡಿದ್ರೆ ಸ್ಪೆಷಲ್ ಡಿಶ್ಶು ಕೇಳ್ತೀಯ ವೆರೈಟಿ ಮಾಡಿಕೊಟ್ರು ಕಷ್ಟ ನಿಮಗೆ ತಿನ್ನೋದಕ್ಕೆ ಎಂಥ ಮಕ್ಳುಗಳು ನೋಡು ಈ ಕಾಲದವು ನಮಗೆಲ್ಲ ಉಪ್ಪಿಟ್ಟು ಇದು ಮಾಡ್ತಿದ್ದಿದ್ದು 6 ತಿಂಗಳಿಗೋ ವರ್ಷಕ್ಕೋ ಅದನ್ನೇ ಸ್ಪೆಷಲ್ ತಿಂಡಿ ಆಗಿರ್ತಿತ್ತು ನಮಗೆ ವರ್ಷಕ್ಕೆ ಒಂದೇ ಸಾರಿ ಒಬ್ಬಟ್ಟು ಮಾಡ್ತಾಯಿದ್ದಿದ್ದು ನಾವು ಯುಗಾದಿ ಹಬ್ಬಕ್ಕೆ ಈಗ 3 ದಿನಕ್ಕೆ ಬೇಕಾದ್ರೂ ಮಾಡ್ಬೋದು ತಿನ್ನವೇ ಇಲ್ಲ ಏನು ಮಾಡೋದು ನೀನು ನೋಡಿದ್ರೆ ಸ್ಪೆಷಲ್ ಡಿಶ್ ಕೇಳ್ತೀಯ ಹಾಂ ಸ್ಪೆಷಲ್ ಡಿಶ್ ಅಂದರೆ ಏನು ಹೆಂಗೆ ಮಾಡೋದು ಅನ್ನೋದೆಲ್ಲ ಹೇಳ್ಕೊಡು ಸ್ವಲ್ಪ ನನಗೂ ಅದೆಂಥದೋ ನೋಡ್ಬಿಟ್ಟು ಮಾಡ್ತೀನಿ ಏನು ಹೇಳು ಸ್ಪೆಷಲ್ ಡಿಶ್ ಅಂದರೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಬೇಕಾ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಲ್ಲ ನೀನೇ ಮಾಡು ಒಂದು ಸಾರಿ ಟ್ರೈ ಮಾಡು ಮಮ್ಮಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಮಮ್ಮಿ ಇರೋ ಪರಿಸ್ಥಿತಿಗೆ ನಿನಗೆ ಊಟ ಒಂದು ದಿವಸ ಹಾಕೋದೇ ದೊಡ್ಡ ಕಷ್ಟ ಹಾಂ ನೀನು ನೋಡ್ರೆ ಸ್ಪೆಷಲ್ ಡಿಶ್ ಕೇಳ್ತೀಯ ಏನೋ ಮಮ್ಮಿ ಕೈಲಾಗಿದ್ದು ಮಾಡಿಕೊಡ್ತೈತೆ ಏನೋ ಒಂಚೂರು ತಿನ್ಕೊಂಡು ಹೋಗೋಣ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಏನೂ ಇಲ್ಲ ಸ್ಪೆಷಲ್ ಡಿಶ್ಶು ಅದೆಂಥದ್ದು ಅಂತೆಲ್ಲ ಹೇಳ್ಕೊಡು ಸ್ವಲ್ಪ ಕಲ್ತ್ಕೊಂಡು ಮಾಡ್ತೀನಿ ನೆಕ್ಸ್ಟು ನಾನು ಇನ್ನು ನೋಡ್ಕೊಂಡು ಮನೆ ಕೆಲಸಕ್ಕೆ ಅಂತ ಪಾಪ ಏನೋ ಕರ್ಕೊತಾ ಇದ್ದೀನಿ ಸದ್ಯಕ್ಕೆ ಇನ್ನೇನು ಮಾಡೋದು ವಿಧಿ ಇಲ್ಲ ನೀನು ನೋಡಿದ್ರೆ ಹಿಂಗೆಲ್ಲ ಕೇಳ್ತೀಯಾ ವೆರೈಟಿ ಕೇಳ್ತೀಯಾ
ಅಯ್ಯೋ ನನ್ನ ಮಗನೇ ಈ ಬ್ಯಾಗ್ ಎತ್ಕೊಂಡಿಲ್ವಾ ಹಿಂದೆ ಕಡೆ ಅದರಲ್ಲೇನು ಜಾಸ್ತಿ ತೂಕ ಇಲ್ವಲ್ಲ ಬಿಡು ಸ್ಕೂಲ್ ಬ್ಯಾಗು ನೇತಾಕ್ಬಿಟ್ಟಿದ್ಯಾ ಹಂಗಾದ್ರೆ ನನಗೆ ತಂದು ಬ್ಯಾಗ್ ಬಿಚ್ಬೇಕು ತಾನೆ ನಾನೇನು ಯಾಕೋ ಬ್ಯಾಗ್ ಹೋಯ್ತಾ ಇಲ್ಲ ಹಿಂದೆ ಮೂಕೆ ಎತ್ಕೊತಾ ಇತ್ತಲ್ಲ ಹಿಂದಕ್ಕೆ ಬಿದ್ದೋಗ್ಬಿಡ್ತೀನಿ ಅಂತ ನೋಡಿದ್ರೆ ಬ್ಯಾಗ್ ಹಿಂದೆನೇ ಐತೆ ನಿನ್ನ ಓದ್ಕೊಂಡು ಓಡಾಡೋದಲ್ದೆ ಆ ಬ್ಯಾಗನ್ನು ಓದ್ಕೊಂಡು ಓಡಾಡಬೇಕಲ್ಲ ನಾನು ಏನಿದು ಕತೆ ನನ್ನ ಮಗನೇ ಹೊಟ್ಟೆ ಸಿತಾಯ್ತು ಕಣೋ ನನಗೆ ಟ್ಯೂಷನ್ ಕಳ್ಸೋಣ ಅಂತ ಹೋಗಿದ್ದೀನಿ ನಾನು ಅವಾಗಲೇ ಹೇಳ್ತೇನೆ ಮೊದಲೇ ಬಜ್ಜಿ ತಗೊಳೋದಕ್ಕೆ ಏನಂದೆ ಮಮ್ಮಿ ನಾನು ಬಜ್ಜಿ ತಿನ್ನಲ್ಲ ನಂಗೆ ಬೇಡ ಅಂತ ಹೇಳ್ದೆ ನೀನು ಅದಕ್ಕೆ ನಾನು ನಿಮ್ಗೆ ಬೇಡ ಅಂತ ಹೇಳದ್ಮೇಲೆ ತಾನೇ ನಾನು ತಗೊಂಡು ತಿನ್ನೋಣಂತ ಹೋದೆ ಯಾವತ್ತೋ ಒಂದಿನ ಬಜ್ಜಿ ಅಪರೂಪಕ್ಕೆ ತಿಂತೀನಲ್ಲ ನೆಮ್ಮದಿಯಾಗಿ ತಿನ್ನೋಣಂತ ಹೋದ್ರೆ ಹಿಂದೆನೇ ಬಂದ್ಬಿಟ್ಟಿದ್ದೆ ಬೆನ್ನಿಗೆ ಬಿದ್ದು ಬ್ಯಾತಾಳೋಂತಾರ ಹಾಂ ಹಿಂದೆ ಬಂದ್ಬಿಟ್ಟು ಕದ್ದು ತಿಂತಿದ್ದೆ ಬಜ್ಜಿನ ಅಂತ ಬಂದವನೆ ಕಳ್ಳ ಏನು ಕೊಡ್ಸೋದೇ ಇಲ್ಲ ಇವನಿಗೆ ನೀನು ಅದೇನೋ ಅಲ್ಲಲ್ಲ ಏನು ವಿಡಿಯೋ ಮಾಡೋದು ಸ್ಯಾಂಡ್ವಿಚ್ಚು ಇದೆಲ್ಲ ತಿಂದಲ್ಲ ಅವಾಗ ಕೊಡಿಸಿರ್ಲಿಲ್ವ ನಾನು ಅವಾಗ ನಿನ್ನ ಜೊತೆ ಸ್ಯಾಂಡ್ವಿಚ್ ತಿನ್ನ ಇಲ್ವಾ ತಾನೇ ನಂಗೆ ಸ್ಯಾಂಡ್ವಿಚ್ ಅಂದರೆ ಇಷ್ಟ ಇಲ್ಲ ತಾನೇ ನಾನು ತಿನ್ನಲಿಲ್ಲ ನೀನು ತಿಂದೆ ತಾನೆ ಕೊಡಿಸ್ದೆ ತಾನೆ ನಿನ್ಗೆ ಬೇಕಾಗಿರೋದು ನನಗೇನೋ ಹೊಟ್ಟೆ ಹಸಿವಾಗ್ತಿತ್ತು ಏನೂ ತಿಂದಿಲ್ವಲ್ಲಪ್ಪ ರೈಸೇ ಮಾಡಿಲ್ಲ 2 ದಿನದಿಂದ ರೈಸ್ ಬಿಟ್ಟರೆ ಊಟನೇ ತಿನ್ನೋಕ್ಕಾಗಲ್ಲ ಅದು ಏನೋ ತಿನ್ನೋಣ ಹೊಟ್ಟೆ ಸಿಗ್ತೈತೆ ಅಂತ ಹೋದರೆ ನನಗೆ ಕತೆ ಹೇಳ್ತಿಲ್ಲ ಓ ಏನು ನಾಟಕ ಆಡ್ತೀನಂತ ಏನು ನಾಟಕ ಆಡ್ತಾ ಇದ್ದೀನೋ ಹೇಳ ಒಂದು ಸ್ವಲ್ಪ ಇಲ್ಲದೆ ಇದ್ದವಾಗ ಏನು ತಿಂದಿದ್ದೀನಪ್ಪ ಏನೇನು ತಿನ್ಬಿಟ್ಟಿದ್ದೀನಿ ಹೇಳು ಒಂಚೂರು ಏನು ತಿಂದಿದ್ದೀನೋ ಯಾವಾಗ ಗೊತ್ತು ಅನ್ನೋನು ಯಾಕೆ ಹೇಳಿದೆ ನೀನು ಸುಮ್ಮನೆ ಇರಬೇಕಾಗಿತ್ತು ನಾನು ಏನು ತಿಂದೆ ಬಜ್ಜಿ ನನ್ನ ಮಗನೇ ನಿನಗೆ ಏನೇನು ಕೊಡಿಸ್ದೆ ಲೆಕ್ಕ ಹಾಕೋ ಒಂದು ಸಾರಿ ಬಟರ್ ಫ್ರೂಟ್ ಜ್ಯೂಸು ಆಮೇಲೆ ಸ್ಯಾಂಡ್ವಿಚ್ಚು ಆಮೇಲೆ ಇನ್ನೂ ಏನೇನು ಕೇಳಕ್ಕೆ ಬಂದಿದ್ದೆ ನೀನು ಅವೆಲ್ಲ ಕೊಡಿಸ್ದೆ ತಾನೇ ಕೊಡ್ಸೋದ್ಮೇಲೆ ನಾನು ಒಂದೇನು ತಿನ್ನೋದು ಬೇಡವಾ ನನ್ನ ಮನುಷ್ಯ ಅಲ್ವಾ ನಾನು ಹೇಳೋ ಒಂದು ಸ್ವಲ್ಪ ಮತ್ತೆ ಯಾಕೆ ತಿಂದೆ ಅಂದರೆ ನಾನು ಬಜ್ಜಿ ತಗತ್ತೆ ಅಂತ ಕೇಳಿದ್ಕೆ ಅದು ನಿಲ್ಸಿದ್ಕೂ ಇಲ್ಲ ಬಜ್ಜಿ ತಿನ್ನಬಾರ್ದು ಮಮ್ಮಿ ಆಯ್ಲಿ ಫುಡ್ಡು ಅಂತ ಕತೆ ಎಲ್ಲ ಹೇಳ್ಬಿಟ್ಟು ನನ್ನ ಮಗನೇ ಆಮೇಲೆ ನಾನು ಹೊಟ್ಟೆ ಹಸಿತ್ತು ತಾನೆ ನಾನು ತಿನ್ನಕ್ಕೆ ಹೋಗಿದ್ದೆ ನಿನಗೇನು ನೀನು ಬಿಟ್ಬಿಟ್ಟು ಬರ್ಬೇಕಾದ್ರೆ ತಾನೇ ತಿನ್ನಕ್ಕೆ ಹೋಗಿದ್ದು ನೀನು ಟ್ಯೂಷನ್ಗೆ ಹೋಗ್ದಿರ ಯಾಕೆ ಕೊಡೋ ಬಂದಿದ್ದೆ ವಾಪಸ್ಸು ಹಂಗ ನಾನೇನು ತಿನ್ನಂಗಿಲ್ಲ ಹಂಗಾದ್ರೆ ನಾನೇನು ಆಳು ಮುಳು ತಿನ್ನಲ್ವಲ್ಲ ತಿಂದರೆ ಎಲ್ಲೋ ಒಂದು ಸಾರಿ ಬಜ್ಜಿ ತಿಂತೀನಿ ಅದು ಬಿಟ್ಟರೆ ಇನ್ನೇನು ತಿಂತೀನಿ ಹೊರಗಡೆ ನನಗೇನು ಇಷ್ಟನೇ ಇಲ್ಲ ಹೌದು ಕಣಪ್ಪ ಈಚೆ ಕಡೆ ಫುಡ್ ಎಂಥದ್ದು ನಿನಗೆ ಸ್ಯಾಂಡ್ವಿಚ್ಚು ಅದು ಎಂಥದ್ದು ತಿಂತಾರಾ ನಾನು ಅಂಥವ ತಿನ್ನಲ್ಲ ತಾನೆ ಹಾಂ ಬಿರಿಯಾನಿ ಊಟ ತಾನೇ ನಿನಗೋಸ್ಕರ ತಾನೇ ನಾನು ಏನಾದ್ರು ಮಾಡಿದ್ರೆ ಮಾಡೋದು ನಾನಷ್ಟು ನಾನೇ ಏನೋ ಮಾಡ್ಕೊಂಡು ತಿನ್ನಲ್ಲ ತಾನೆ ಕತ್ತೆ ನಿನಗೋಸ್ಕರ ಮಾಡೋದೇ ತಪ್ಪು ಇನ್ಮೇಲೆ ನಾನು ಏನು ಮಾಡಲ್ಲ ನಿನಗೋಸ್ಕರ ಏನು ಮಾಡಲ್ಲ ಇವತ್ತೇ ಲಾಸ್ಟು ಹಾಂ ನೀನು ತಾನೇ ಹೇಳಿರೋದು ಏನೋ ನೀನು ಬಿಟ್ಬಿಟ್ಟು ತಿಂತಾನೆ ನಾನು ನಿನಗೆ ಮಾತ್ರ ಮಾಡಿಬಿಟ್ರೆ ನಾನು ಕಣ್ಣು ಬಿಟ್ಕೊಂಡು ಹಿಂಗೆ ನೋಡ್ತಾನೆ ಕೂತಿರ್ತೀನಿ ನಿನಗೆ ಆರ್ಡ್ರ್ ಮಾಡಿಬಿಟ್ಟು ನಾನು ಕಣ್ಣು ಬಿಟ್ಕೊಂಡು ನೋಡ್ಕೊಂಡು ಕೂತಿಲ್ಲ ಹಂಗಾದ್ರೆ ನಿನಗೆ ಆರ್ಡ್ರ್ ಮಾಡಿಬಿಟ್ಟು ನಾನು ಮಾತ್ರ ತಿನ್ನಬೇಕು ಇಲ್ಲಾಂದ್ರೆ ತಿನ್ನಂಗೇ ಇಲ್ಲ ನಾನು ನಿನಗೆ ಆರ್ಡ್ರ್ ಮಾಡಿದಾಗ ಮಾತ್ರ ನಾನು ತಿನ್ನಬೇಕು ಇಲ್ಲಾಂದ್ರೆ ತಿನ್ನಂಗಿಲ್ಲ ಮತ್ತು ಇವಾಗ ತಾನೇ ಹೇಳ್ತಾಯಿದ್ದೀನಿ ನಾನು ಬಿಟ್ಬಿಟ್ಟು ತಿಂತೀಯ ಅಂತ ಎಲ್ಲ ನೀನೇ ಮಾತಾಡ್ಸಪ್ಪ ನಿನಗೆ ಏನಾದ್ರು ಅರ್ಥ ಆಯ್ತಾಯ್ತಾ ಏನು ಮಾತಾಡ್ತಾ ಇದ್ದೀನಿ ಅಂತ ಅರ್ಥ ಆಯ್ತಲ್ವಾ ಸುಮ್ಮನೆ ಬಾ ಸ್ನಾನ ಮಾಡ್ಕೊಂಡತ್ತ ನಿನ್ನ ಹತ್ರ ಮಾತಾಡೋದು ನನಗೆ ಬುದ್ಧಿ ಇಲ್ಲ ಸರಿ ಬೇಗ ಬಾ ಈಚೆಗೆ ಏನೋ ಸ್ಪೆಷಲ್ ಅಂತಲ್ಲ ಅದು ಎಂಥದ್ದು ಅಂತ ಫುಡ್ಡೆಲ್ಲ ಹೇಳ್ಕೊಡು ಸ್ವಲ್ಪ ಮಾಡೋದು ಕಲ್ತ್ಕೊತೀನಿ ನಾನು ಟೈಮ್ ಆಯ್ತು ಕಣೋ 8 ಗಂಟೆ ಆಗೋಯ್ತು ಎಕ್ಸಾಮ್ ಐತೆ 8:15 ಇರಬೇಕು ಅಂದ್ಬಿಟ್ಟು ಇನ್ನೇ ಬಚ್ಚ ಮನೆಯಲ್ಲ ಕೂತಿದ್ಯಾ ರಾತ್ರಿ 8 ಗಂಟೆಗೆ ಮಲ್ಕೊಂಡ್ರು ನೀನು ನಿದ್ದೆ ಮುಗ್ದಿಲ್ಲ ಇನ್ನು ರಾತ್ರಿ 8 ಗಂಟೆಗೆ ಮಲಗಿಸ್ತೆ ತಾನೇ ಇನ್ನೂ ಮುಗ್ದಿಲ್ವಲ್ಲ ನೀನು ನಿದ್ದೆ ಎದ್ ಬಾ ಬಚ್ಚ ಮನೇಲಿ ಹೋಗಿ ನಿದ್ದೆ ಮಾಡ್ತಾವನು
ಪಾಪ ಬೇಗ ಬಾರೋ. ಬ್ರಷ್ ಮಾಡ್ತೀನೋ? ಬ್ರಷ್ ಮಾಡಿಲ್ವಾ? ನೀನು ದಿನ ಬ್ರಷ್ ಮಾಡ್ಸೋದೇ ಒಂದು ಕತೆ ಆಗ್ಬಿಟ್ಟದ. 10 ವರ್ಷ ಆಗೈತೆ ಕತೆ. ಇದಕ್ಕೆ ಬ್ರಷ್ ಮಾಡ್ದ, ಸೋಪ್ ಹಾಕಂಡ ಅಂತ ಹೇಳ್ತಾನೇ ಇರಬೇಕು. ಇನ್ನು ಯಾವಾಗ ನೀನು ದೊಡ್ಡವನಾಗಿದ್ದೀಯ ಅಂತ ತೋರಿಸ್ಕೊಳ್ಳೋದು? ಸೆಕೆಂಡ್ PU ಹೋದ್ರೆ ಮಾತ್ರ ದೊಡ್ಡವನಾಗೋದ ನೀನು? ಅಲ್ಲಿವರೆಗೂ ಒಂದು ದೊಡ್ಡವನಾಗಿದ್ದೀನಿ ಅಂತ ಹೇಳ್ತೀಯ ಬೇರೆ ವಿಷಯಗಳಿಗೆಲ್ಲ. ಅವಾಗ ಹೆಂಗೆ ಹೇಳ್ತೀಯ ದೊಡ್ಡವನಾಗಿದ್ದೀನಿ ಅಂತ? ಯಾವ ಗ್ಯಾರಂಟಿ ಮೇಲೆ ಹೇಳ್ತೀಯ? ಬೇಗ ಬೇಗ ಬಾ, ಬೇಗ. ಬಾಕ್ಸ್ ಬೇರೆ ಕಟ್ಟಬೇಕು ನಿನಗೆ. ಟ್ಯೂಷನ್ಗೆ ಅಲ್ಲೇ ಉಳ್ಕೋಬೇಕಂತೆ. ಹಾಂ, ಕಟ್ಟಾಗು ಅಂದರೆ ಬಾಕ್ಸ್ ಕಟ್ಟಬೇಕಾ? ಹೋಯ್ತೀನಿ ಬಾ ನೀನು. ಎದ್ದು ಬಾ, ಸ್ನಾನ ಮಾಡಿ ಸಾಕು. ಎಷ್ಟೊಂದು ಇಷ್ಟೇ ಇರೋದು ಅನ್ನ. ಅನ್ನ ಬೇಡ, ಸರಿ ಅನ್ನ ಬೇಕು, ಇದು ಬೇಡ. ಏನದು? ಸೊಪ್ಪು. ಸೊಪ್ಪು ತಿಂದ್ರೆ ಏನಾಗುತ್ತೆ? ಅದರಲ್ಲಿ ವಿಟಮಿನ್ ಇರುತ್ತೆ, ತಿನ್ನು. ಯಾವ ವಿಟಮಿನ್? ಏನ, ಬೀನ, ಸೀನ, ಎಲ್ಲ ವಿಟಮಿನ್ ಐತದ್ರಲ್ಲಿ. ಸರಿ ತಿನ್ನೋಗು ಬಾ. ಟೈಮ್ ನಂಗೆ ಇಷ್ಟ ಇಲ್ಲ. ಬೆಕ್ಕು ಮನೇಲೇ ಇರ್ತಾಯಿಲ್ಲ, ಹಂಗಾಗಿ ವಾಪಸ್ ಕೊಟ್ಬಿಡ್ತಾ ಇದ್ದೀನಿ. ಇಲ್ಲೊಂದು ಜೋಡಿ ನೋಡ್ಕೊಂಬಿಟ್ಟೈತೆ ಬೆಕ್ಕು, ಹಂಗಾಗಿ ಮನೇಲೇ ಇರ್ತಾಯಿಲ್ಲ. ಬೆಳಿಗ್ಗೆ ಹೋದ್ರೆ ರಾತ್ರಿ 12 ಗಂಟೆ 1 ಗಂಟೆಗೆಲ್ಲ ಬರುತ್ತೆ. ಆಮೇಲೆ ಅದು ಬಂದು ಮೊನ್ನೆ ಎಲ್ಲ ಉಳಿಸಿ ಮಾಡಿ ಎಲ್ಲ ಗಲೀಜು ಮಾಡಿಬಿಟ್ಟಿತ್ತು. ಆಮೇಲೆ ಏನೋ ಒಂದು ಖುಷಿಗೆ ತಂದಿತ್ತು. ಬಟ್ ಏನು ಮಾಡೋದು, ಇದೇ ಮನೇಲಿದ್ದರೆ ಒಂಥರ, ಮನೇಲೇ ಇರ್ತಾಯಿಲ್ಲ. ಏನೋ ಮಾತಾಡೋಣ ಕತಾಡೋಣ ಜೊತೆ. ಫುಡ್ಡ ತರಿಸಿದ್ದೆ, 6 kg ಫುಡ್ ತರಿಸ್ಬಿಟ್ಟಿದ್ದೆ ಒಟ್ಟಿಗೆ. ಒಬ್ಬಳು ಬೆಕ್ಕಿರುತ್ತಲ್ಲ ತಿನ್ನುತ್ತೆ ಅಂತ. ಪ್ರಾಣಿಗಳಿಗೆ ಮಾಡೋಕ್ಕೆ ಏನಿಲ್ಲಪ್ಪ, ಸಾಕೋಕ್ಕೂ ಏನಿಲ್ಲ, ಚೆನ್ನಾಗೇ ಸಾಕ್ತೀನಿ. ಬಟ್ ಏನು ಮಾಡೋದು, ಅದು ಇದು ನೋಡಿ ಓಡಿ ಹೋಗ್ತೈತೆ ಬೇರೆ ಮನೆ ಬೆಕ್ಕಿನ ಜೊತೆ. ಬರೋದೇ ಇಲ್ಲ, ಬಂದರೆ ಅದೊಂದು ಜೋಡಿ ಕರ್ಕೊಂಡು ಬರುತ್ತೆ. ಅದು ಬಂದು ಎಲ್ಲೆಲ್ಲೋ ಎರಚಿ ಮೊನ್ನೆ ದಿನ ಎಲ್ಲ ಐಟಮ್ಸ್ ಎಲ್ಲ ಉಳಿಸಿ ನಡುಮನೇಲಿ ಗೊತ್ತಾಗಿಲ್ಲ, ರೂಮಲ್ಲಿ ಬಾಗ್ಲಕ್ಕಂಡು ಮಲ್ಕೊಬಿಟ್ಟಿದ್ವಿ. ಆಮೇಲೆ ಗೊತ್ತಾಯಿತು 2 ಬೇಕು ಈಚೆಗೆ ಓಡೋಗ್ಬೇಕಾದ್ರೆ ಗೊತ್ತಾಯ್ತಂತೆ. ಬೆಳಗ್ಗೆನೇ ಬರ್ತಾರೆ ಕೆಲಸದವರು. ಅವ್ರು ಹೇಳಿದರು ಅವಾಗ 2 ಬೇಕು ಹೋಗ್ತಿದ್ದೋ ಅಂತ. ಎಲ್ಲ ಉಳಿಸಿಟ್ಟಿತ್ತು, ಟೆರಕೂಟ ವರ್ಕೆಲ್ಲ. ಮತ್ತು ಇಷ್ಟು ಕಷ್ಟಪಟ್ಟು ಮಾಡಿರ್ತೀನಿ. ಈ ಬೆಕ್ಕನ್ನ ಕೊಡೋಕ್ಕೇನು ಮನಸ್ಸಿಲ್ಲ. ಬಟ್ ಇದಂತೂ ಮನೇಲೇ ಇರ್ತಾಯಿಲ್ಲ. ಆಮೇಲೆ ಹೇಳಿದೆ ಈ ಥರ ಎಲ್ಲ ಮಾಡುತ್ತೆ ಅಂತ. ಅದಕ್ಕೆ ಪಾಪ ಅವ್ರೇನು ಅನಿಸುತ್ತೋ ಗೊತ್ತಿಲ್ಲ, ಕೊಡಿ ಅಂದರು. ಫುಡ್ಡು ಹಂಗೆ ಜೊತೆ ಕೊಟ್ಬಿಡೋಣ. ನಂಗೆ ಸಾಕೋಕ್ಕೆ ಇಷ್ಟ, ಬಟ್ ಏನು ಮಾಡೋದು, ಇದು ಮನೇಲೇ ಇರ್ತಾಯಿಲ್ಲ. ಚಿಕ್ಕ ಬೇಕಾಗಿದ್ರೆ ಅಡ್ಜಸ್ಟ್ ಆಗೋದು, ಇದು ದೊಡ್ಡ ಬೇಕಾಗ್ಬಿಟ್ಟಿದೆ, ಊರು ಸುತ್ತಕ್ಕೆ ಹೋಗುತ್ತೆ. ಇನ್ನೇನು ಮಾಡೋದು, ಅದಕ್ಕೆ ಕೊಟ್ಬಿಡೋಣ ಅಂತ ಇವ್ನು ಇಟ್ಕೊಂಡು ಕೂತಿದ್ದೀನಿ ಇವಾಗ. ನೀನು ಹೋಯ್ತು ಇವಾಗ. ಆಮೇಲೆ ಓಡೋಗ್ಬಿಟ್ಟು ಅಂದ್ಬಿಟ್ಟು ಬಂದಿದ್ದ ತಕ್ಷಣ ಹಿಡ್ಕೊಂಡು ಫುಡ್ ತಿನ್ನಿಸ್ತಾಯಿದ್ದೀನಿ. ಹಂಗೆ ಕೊಟ್ಬಿಡೋಣ ಲಾಸ್ಟಿಗೆ ಅಂತ ಹಿಡ್ಕೊಬಂದು ಅವ್ರ ಮನೆಗೆ ವಾಪಸ್ ಕೊಡ್ತಾಯಿದ್ದೀವಿ. ಒಲೆ ಬಿಡಿ, ಬೆಕ್ಕು ಚೆನ್ನಾಗೈತಲ್ಲ ಅಷ್ಟೇ. ಸರಿ, ಕೈ ಸಿಕ್ಕಿದೆ ಇವಾಗ. ಅವ್ರ ಮನೇಲಿ ಇನ್ನೂ 2 ಬೇಕಿದೆ, ಫ್ರೆಂಡ್ಸ್ ಎಲ್ಲ ಇದ್ದಾವೆ, ಆಟ ಆಡೋದಕ್ಕೆ ಚೆನ್ನಾಗಿದೆ. ಪಾಪ ಒಂಟಿ ಮಾಡಿಬಿಟ್ಟೆ ಇಲ್ಲಿಗೆ ತಂದು ಅಂತ ಅನಿಸ್ತು ಒಂದು ಕಡೆ. ಪರವಾಗಿಲ್ಲ, ಅಡ್ಜಸ್ಟ್ ಆಗುತ್ತೆ ಹೋಗಿ ಅಲ್ಲಿ. ಬಟ್ ಏನಂದರೆ ಖುಷಿ ಇತ್ತು, ಇದ್ರ ಜೊತೆ ಚೆನ್ನಾಗಿ ಆಟ ಆಡ್ಬೋದಾಗಿತ್ತು, ಏನು ಅಂತೆಲ್ಲ. ಬಟ್ ಇದು ಇರ್ತಾನೆ ಇಲ್ಲ ಮನೇಲಿ, ಏನು ಮಾಡೋಣ. ಬೆಳಗ್ಗೆ ಒಂದು 8 ಗಂಟೆ 7 ಗಂಟೆಗೆ ಬೆಳಗ್ಗೆ ಹೋಗ್ಬಿಟ್ರೆ ರಾತ್ರಿ 12 ಗಂಟೆವರೆಗೂ ಬರೋದೇ ಇಲ್ಲ. ಎಲ್ಲಿರ್ತದೋ ಏನು, ಅದಕ್ಕೆ ಸುಮ್ಮನೆ ಏನು ಮಾಡೋದು. ಆ ಬೆಕ್ಕಿನ ಜೊತೆ ಆಟ ಆಡ್ಕೊಂಡಿರಲಿ. ಇವ್ರ ಅಣ್ಣ ತಮ್ಮದಿರುಗಳು 2 ಇದ್ದಾರೆ, ಹೋಗಲಿ ಅಷ್ಟೇ. ಏನು ಮಾಡೋಕ್ಕಲ್ಲ, ಲಾಸ್ಟೇ ಬೇಕು. ಇಲ್ಲಿ ನೋಡು. ಫೋಟೋ ತಗೊಬಿಟ್ಟಂಗೆ ಜೊತೆಲಿ ತುಂಬ ದಿನಗಳಾದಮೇಲೆ. ಇಲ್ಲಿ ನೋಡು ಒಂದು ಸಾರಿ. ನೋಡ ಇಲ್ಲಿ ಕೆಂಚ. ಏನೋ ಹೆಸರು ಇರಲಿಲ್ಲ ಸರಿಯಾಗಿ ನಾನು. ಪಾಪ ಹೋಗ್ತೈತೆ, ಬೇಜಾರಾಗುತ್ತೆ. ತುಂಬ ಪ್ರೀತಿ ಮಾಡೋಕ್ಕೆ ಇಷ್ಟ, ಏನು ಮಾಡೋದು. ಎಲ್ಲೋಯ್ತಿದ್ಯಾ? ಅಲ್ಲೇ ಡೋರ್ ನೋಡ್ತಿದ್ದೆ ಓಡೋಗೋಕ್ಕೆ. ನೀನು ಬಿಡೋಲ್ಲ. ನಿಮ್ಮ ಮಮ್ಮಿ ಬರ್ತಾಯಿದ್ದಾರೆ ಇವತ್ತು, ಕಳಿಸ್ಬಿಡ್ತೀನಿ ನೀನು. ನಿಮ್ಮ ಮಮ್ಮಿ ಬರ್ತಾಯಿದ್ದಾರೆ, ಕಳಿಸ್ಬಿಡ್ತೀನಿ. ಹೋಗು. ಏನು ಮಾಡೋದಪ್ಪ. ನೀನು ಯಾಕಪ್ಪ ಇರೋಲ್ಲ ಮನೇಲಿ? ಯಾಕೆ ಜೋಡಿ ಹುಡ್ಕೊಂಡು ಹೋಗ್ತೀಯ ಹೇಳು ಸ್ವಲ್ಪ.
ಯಾಕೆ ನಾವೇನು ಟಾರ್ಚರ್ ಕೊಡ್ತಾಯಿದ್ದೀವಿ ನಿಮಗೆ? ಏನೂ ಇಲ್ಲ ತಾನೇ, ಸುಮ್ಮನೆ ಇರ್ಬೋದಪ್ಪ ನೀನು ಕಳ್ಳನ ಹೋದೆ ಪಾಪ. ಇಲ್ಲಿ ನೋಡ ಒಂದೊಂದು ಸಾರಿ ಸೆಲ್ಫಿಗೆ ನೋಡು ಏನೋ ಈ ಅಲ್ಲಿ ನೋಡಿ ಈ ಎದ್ರೆ ಈ ಅದು ಮ್ಯಾತ್ ಆಯ್ತು, ಪೂರ್ವಿ ಥರ ಮ್ಯಾತ್ ಆಯ್ತು. ಏನು 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 ಅಯ್ಯೋ ಒಳ್ಳೆ ಕತೆ. ಏನೊಂದು ಮ್ಯಾತ್ ಆಯ್ತು. ಬಟ್ ಚೆನ್ನಾಗಿರುತ್ತೆ ಪ್ರಾಣಿಗಳು. ಸರಿ ಬಿಡಿ, ಹೆಂಗೋ. ನನಗೇನು ಅಂದರೆ ಮೊನ್ನೆ ದಿನ ಮನೆಗೆ ಬರ್ದೇ ಇರೋ ಸಿಕ್ಕಾಪಟ್ಟೆ ಭಯ ಆಯಿತು. ಎಲ್ಲಿ ನಾಯಿ ಬಾಯಿಗೆ ಸಿಕ್ಕೋಗ್ಬಿಡ್ತು ಏನೋ, ಕರ್ಕೊಬಂದು ನಾಯಿ ಬಾಯಿಗೆ ಸಿಕ್ಕಾಕ್ತಂಗೆ ಆಯ್ತಲ್ಲ ಅಂತ ಬೇಜಾರಾಗ್ತಿತ್ತು. ಸದ್ಯ ಚೆನ್ನಾಗಿದೆ ಬೇಕು, ವಾಪಸ್ ಕೊಡ್ತಾಯಿದ್ದೀನಿ. ಬೇಜಾರಾಗ್ತಾಯಿತ್ತು ನನಗೆ, ಹೆಂಗೋ ಜೊತೆಲಿ ಇತ್ತಿತ್ತು. ಬಟ್ ಏನು ಮಾಡೋದು, ಓಡಿ ಓಡಿ ಹೋಗ್ತದೆ ಹೊರಗಡೆ. ಊರು ಸುತ್ತ ಬೇಕಾಗ್ಬಿಟ್ಟೈತೆ ಇವಾಗ. ಇದನ್ನ ಹೆಂಗಪ್ಪ ಸಾಕೋದು ಹೇಳಿ? ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ನೋಡಿ, ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಬೇಜಾರಾಗ್ತದೆ. ಮೊನ್ಪ ಮನೆಗೆ ಹೋಯ್ತಪ್ಪ, ಮನೆಗೆ ಹೋಗ್ತೀಯಾ? ಚೆನ್ನಾಗಿ ಹೇಳ್ಕೊಂಡು ಕೇಳ್ಕೊಂಡಿದ್ದೆ ನೀನು, ಆದರೆ ಯಾಕೆ ಹೋಯ್ತಿದ್ದೀಯ ಈಗ? ನಿಮ್ಮ ಮಮ್ಮಿ ಬರೋ ಹಿಡ್ಕೊಂಡಿರ್ಬೇಕಣಪ್ಪ, ನೀನು ನೋಡೋಕೆ ಬಿಡ್ತೀಯ ಅಂತ. ನೋಡು ಕಿಟಕಿ ಕಡೆಗೆ ನೋಡ್ತಾ ಇದ್ದೆ. ಏ ಪಾಪು ಬಾಯಿಲಿ ಬಾಗಿಲು ತೆಗಿ, ಅವ್ರ ಮಮ್ಮಿ ಬಂದ್ರು ಬಾ, ಹಿಡ್ಕೊಂಡಿದ್ದೀನಿ ಬಾ. ಸುಮ್ಮನೆ ಟಿ ವಿ ಹಾಕಿಸ್ಬಿಟ್ಟೆ. ನೋಡಿದರೆ ಕೇಬಲ್ ಇಲ್ಲ, ಅದಕ್ಕೆ ವೈಫೈ ಕನೆಕ್ಟ್ ಮಾಡೋಕ್ಕೆ ಬರ್ತಿಲ್ಲ. ಅದು ಹೆಂಗೆ ಮಾಡೋದು ಏನು ಕತೆ? ಅಲ್ಲಿ ಮೊಬೈಲ್ ಅಂಗಡಿ ಇದೆ, ಅವ್ರನ್ನ ಏನಾದ್ರು ವಿಚಾರಿಸ್ಬೇಕು, ಗೊತ್ತಿಲ್ಲ ನನಗೆ. ಸೊ ಇದು ಪಾತ್ರೆ ಸ್ಟ್ಯಾಂಡು ಓಡಿಸ್ದೆ, ಚಿಕ್ಕದೇನೆ, ತುಂಬ ಐಟಮ್ಸ್ ಇಡೋಕ್ಕಾಗಲ್ಲ, ಪರವಾಗಿಲ್ಲ, ಒಂದು ರೇಂಜಿಗೆ ಆಯಿತು. ಸೊ ಅದು ಬಿಟ್ಟರೆ ಇದು ಟೇಬಲ್, ಮಾಮೂಲಿ ಕೆಲಸ ಮಾಡೋ ಟೇಬಲು ಎಲ್ಲ ತುಂಬ್ಕೊಂಡಿದ್ದೀನಿ. ಎಷ್ಟು ವರ್ಕ್ ಇದೆ ನೋಡಿ. ಚಿಕ್ಕಪಟ್ಟದ್ದೆಲ್ಲ ಆಗಿರೋಂಥದ್ದೆಲ್ಲ ಇದರೊಳಗಡೆ ಹಾಕಿಟ್ಟಿದ್ದೀನಿ. ಇದೆಲ್ಲ ವಾಲಿಶ್ ಮಾಡೋವಂಥ ಐಟಮ್ಸು ಮತ್ತು ಸರ ಪೋಣಿಸೋವಂಥ ಐಟಮ್ಸು. ಇದೆಲ್ಲ ಇವತ್ತು ಮಾಡಿರೋದು ನೋಡಿ, ಇವತ್ತೆಲ್ಲ ಮಾಡಿರೋವಂಥದ್ದು ಐಟಮ್ಸ್ ಇದು. ಇಷ್ಟೇ, ಏನು ಮಾಡೋಕ್ಕಾಗಿಲ್ಲ. ಇದೆಲ್ಲ ಮೊದಲೇ ಮಾಡಿಟ್ಟಿದ್ದಿದೆ, ಏನು ವರ್ಕೇ ಮುಂದುವರೆದಿಲ್ಲ ನೋಡಿ. ನೋಡಿ ಇದೊಂದು ಮಾಡಿದ್ದೀನಿ, ಇವತ್ತು ಮಾಡಿದ್ದು, ಇನ್ನೂ ಒಣಗಿಲ್ಲ ಸರಿ ಕಂಪ್ಲೀಟಾಗಿ. ಇದೊಂದು ಅದು ಜೋಡಿ ಬೇಕನ್ನ ಕಳಿಸ್ಬಿಟ್ಟೆ. ಅವ್ರ ಅಮ್ಮ ಬಂದಿದ್ದರು ಕರ್ಕೊಂಡೋಗೋದಕ್ಕೆ. ಒಂಥರ ಬೇಜಾರಾಗ್ತಾಯಿದ್ದೆ. ಯಾವುದ್ಯಾವುದು ನಮ್ಮ ಹತ್ರ ಇರಬೇಕು ಅನ್ನೋದು ಇರುತ್ತೋ ಅದಷ್ಟು ನಮ್ಮ ಹತ್ರ ಇರೋದು. ಇಲ್ಲದೆ ಇರೋದಕ್ಕೆಲ್ಲ ಆಸೆನೂ ಪಡಬಾರ್ದು. ಏನು ಮಾಡೋಕ್ಕಾಗಲ್ಲ, ನೋಡಿ ಬಿಡಿ ಅಷ್ಟೇ. ಸ್ವಲ್ಪ ದಿನ ಇತ್ತು, ಖುಷಿಯಾಗಿತ್ತು. ಬಟ್ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ ಒಂಥರ ಅನಿಸುತ್ತೆ. ನಮ್ಮ ಪ್ರಾಣಿ ಯಾವುದೋ ಒಂದು ಹೋದರೆ ಏನೋ ಒಂಥರ ಬೇಜಾರಾಗ್ತಿದೆಯಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಇವಾಗ. ಅವ್ರು ಹೋದ್ಮೇಲೆ ಬ್ಯಾಗು ಎಲ್ಲ ಕೊಟ್ಟು ಕಳಿಸ್ದೆ, ಹಾಕ್ಬಿಟ್ಟು ಬ್ಯಾಗ್ ಒಳಗಡೆ ಹಾಕ್ಬಿಟ್ಟು. ನಮ್ಮ ಪೂರ್ವಿ ಕೈಲಿ ಆ ಫುಡ್ನ ಎತ್ಕೊಂಡು ಹೋಗೋಕ್ಕಾಗಲ್ಲ, 6 kg ಇದೆಯಲ್ಲ ಪಾಪ, ಅವ್ರಿಗೂ ಏಜ್ ಆಗಿದೆ. ಹಾಗಾಗಿ ಸರಿ ಅಂದ್ಬಿಟ್ಟು ಅವನ ಕೈಲಿ ಸೈಕಲಲ್ಲಿ ಕೊಟ್ಟು ಕಳಿಸ್ತೀನಿ, ನಡ್ಕೊಂಡು ಹೋಗಪ್ಪ, ಸೈಕಲ್ ತುಳ್ಕೊಂಡು ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅವ್ರ ಮನೆ ಗಂಟ ಕಳಿಸ್ಬಿಟ್ಟೆ. ಕಳಿಸೋದು ನಾನು ಏನೋ ಕಳ್ಕೊಂಡೆ ಅಂತ ಅನ್ನಿಸ್ತಾ ಇದೆ ನೋಡಿ. ಏನೋ ಒಂದು ತುಂಬ ಇಷ್ಟ ಆಗಿರೋರು ಏನೋ ಮನೆಯಿಂದ ಹೊರಗಡೆ ಹೋದಾಗ ಒಂಥರ ಅನಿಸುತ್ತಲ್ಲ, ಆ ಫೀಲ್ ಆಗ್ತಾಯಿದೆ ನನಗೆ. ಬಿಕ್ಕೋದ್ಮೇಲೆ ಬೇಜಾರಾಗ್ತದೆ. ಬಟ್ ಸದ್ಯ ಏನೋ ಅವ್ರ ಅಮ್ಮನ ಕೈಗೆ ಅವ್ರನ್ನ ಒಪ್ಪಿಸಿದ್ನಲ್ಲ, ಅದೇ ಖುಷಿ ನನಗೆ. ಯಾಕಂದರೆ ಸಾರಿ ಬೆಕ್ಕು ತಂದು ಓಡೋಗ್ಬಿಡ್ತು. ಫಸ್ಟ್ನೇ ಸಾರಿ ತಂದಿದ್ದು ರಿಂಕು ಅಂತ ಇಟ್ಟಿದ್ದೆ ಹೆಸರು. ಆ್ಯಕ್ಚುಲಿ ಅದು ನಾಯಿ ಬಾಯಿಗೆ ಸಿಕ್ಬಿಡ್ತು. ಅವಾಗದು ಸಿಕ್ಕಾಬಟ್ಟೆ ಬೇಜಾರಾಗಿತ್ತು. ಇದು ಹೆಂಗೆ ನಾಯಿ ಬಾಯಿಗೆ ಸಿಕ್ಬಿಡ್ತೇನೋ ಅಂತ ಭಯ ಆಗ್ಬಿಟ್ಟಿತ್ತು. ಬಟ್ ಇದು ದೊಡ್ಡ ಬೇಕು, ನಾಯಿ ಬಾಯಿಗೆಲ್ಲ ಅಷ್ಟು ಸುಲಭವಾಗಿ ಸಿಗೋಲ್ಲ. ಆದರೂ ಒಂದು ಕಡೆ ಭಯ ಆಗ್ತಿತ್ತು, ಎಲ್ಲರೂ ನಾಯಿಗೆ ಸಿಕ್ಬಿಡ್ತದೋ ಏನೋ ಹೊರಗಡೆ ಹೋದಾಗ. ಅಯ್ಯೋ ನಾನು ತಂದು ಇವಾಗ ಸಾಯಿಸ್ತೀನೇನೋ ಅಂತ ಬೇಜಾರಾಗಿಬಿಡ್ತಾಯಿತ್ತು. ಸೊ ಬಿಡಿ, ಅವ್ರ ಅಮ್ಮನ ಕೈಯಲ್ಲಿ ತಪ್ಪು ಒಪ್ಸಿದಾಯಿತು. ಸೊ ಒಂಥರ ಫೀಲ್ ಆಗ್ತಿದೆ. ಮುದ್ದೆ ಮಾಡೋಣ ಅಂತ ಬಂದಿದ್ದೀನಿ ಇವಾಗ. ಸಾಂಬಾರು ಐತೆ, ಬಸ್ಸಾಂಬಾರು ಮತ್ತು ರೈಸು ಐತೆ. ನಾನು ಮುದ್ದೆ ಮಾಡ್ಕೊತೀನಿ, ಪೂರ್ವಿಗೆ ರೈಸ್ ಆಗುತ್ತೆ, ಟೆನ್ಷನ್ ಇಲ್ಲ. ಸೊ ನಿನ್ನೆ ಒಂದು ಕಮೆಂಟ್ ಬಗ್ಗೆ ಹೇಳಿದ್ದೆ ಆ್ಯಕ್ಚುಲಿ. ಸೊ ಆ ಕಮೆಂಟ್ ನೋಡಿದಾಗ ಬೇಜಾರು ಕೂಡ ಆಯಿತು ಅಂತಲೂ ಹೇಳಿದ್ದೀನಿ ವಿಡಿಯೋದಲ್ಲಿ. ಯಾಕೆ ಬೇಜಾರಾಯಿತು ಅಂತ ಹೇಳಿದ್ರೆ ಆ ಕಮೆಂಟ್ನ ಸೈಡಲ್ಲಿ ನಾನು ಹಾಕ್ತೀನಿ. ಸೊ ನೋಡ್ಬೋದು ನೀವು ಆ ಕಮೆಂಟ್ ನೋಡ್ತಾ ಇರ್ಬೋದು. ಸೊ ಒಬ್ಬರು ಕೇಳಿದ್ದಾರೆ ನನ್ನನ್ನು, ನೀವಿಲ್ಲ ಅಂದರೆ ಪಾಪುನ ಯಾರು ನೋಡ್ಕೋತಾರೆ, ಮತ್ತು ಪಾಪುಗೆ ಅಂತ ಏನಾದರೂ ಮಾಡಿಟ್ಟಿದ್ದೀರಾ, ಮತ್ತು ಹೇಗಿರಬೇಕು, ಎಲ್ಲಿರಬೇಕು, ಹೇಗೆ ಬದುಕಬೇಕು ಅಂತ ಗೈಡ್ ಮಾಡಿ ಅಂತ ಹಾಕಿದ್ದಾರೆ. ನಿಜವಲ್ಲೂ ಇದೊಂದು ಪ್ರಶ್ನೆಗೆ ಉತ್ತರ ನನಗೆ ರೀಪ್ಲೈ ಮಾಡೋಕ್ಕೆ ಬರಲಿಲ್ಲ. ಬಟ್ ಅದು ಒಂದು ರೀಪ್ಲೈ ಕೊಟ್ಟೆ. ಬಟ್ ಒಂದು ಕಡೆ ಅನ್ನಿಸ್ತು, ಆಮೇಲೆ ಒಂದು ದಿನ ಆದಮೇಲೆ ಯೋಚನೆ ಮಾಡಿ ಇವತ್ತಿಗೆ ಅನ್ನಿಸ್ತು ನನಗೆ. ಸೊ ಮನುಷ್ಯನ ಜೀವನ ನೀರಿನ ಮೇಲೆ ಗುಳ್ಳೆ ಥರ.
ಯಾವಾಗ ಪಟ್ಟಂತ ಹೋಗುತ್ತೆ ಅಂತ ಗೊತ್ತಿಲ್ಲ. ಸೊ ಕೇಳಿದವ್ರಿಗೂ ಈ ಕ್ವಶನ್ ಕೇಳಬೇಕಾಗಿತ್ತು ನಾನು. ನೀವು ಆ ಥರ ಏನಾದರೂ ಆದರೆ ನೀವೇನಾದರೂ ಮಾಡಿಟ್ಟಿದ್ದೀರಾ ಅಂತ ಒಂದು ಕ್ವಶನ್ ಕೇಳಬೇಕಾಗಿತ್ತು ನಾನು. ಬಟ್ ಏನೋ ಮೈಂಡಿಗೆ ಹೊಳಿಲಿಲ್ಲ ಅವಾಗ ನನಗೆ ಕೇಳೋದಕ್ಕೆ. ಬಟ್ ನಿಜ ಹೇಳ್ತೀನಿ ನೋಡಿ, ಇವಾಗ ಪುನೀತ್ ರಾಜ್ಕುಮಾರ್ ಅವರು ಹೆಂಗೆ ಪಟ್ಟಂತ ಹೋದ್ರು ನೋಡಿ, ಹೇಳೋಕ್ಕೆ ಆಗಲ್ಲ ಅದನ್ನು. ಸೊ ಹಂಗೆ ಮನುಷ್ಯ ಯಾವುದೇ ಪ್ಲಾನಿಂಗ್ ಮಾಡ್ಕೊಂಡ್ರು ಅವನ ಆಯಸ್ಸು ಇದ್ದರೆ ಇವತ್ತು ನಾಳೆ ನಾವು ಬದುಕಿರ್ತೀವಿ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಇವತ್ತು ರಾತ್ರಿ ಅಷ್ಟೇ ನಮ್ಮದು ದಿನ, ನಾಳೆ ಎದೊಳ್ತೀವಿ ಇಲ್ಲ ಅನ್ನೋದು ಡಿಸೈಡ್ ಆಗೋದು ನಾವು ಎದ್ಮೇಲೆ, ನಾವು ಬದುಕಿದ್ದೀವಿ ಅಂತ ಗೊತ್ತಾದ ಮೇಲೇ. ಸೊ ಹಂಗಾಗಿ ನಂಬಿಕೆ ಇರಬೇಕು, ಆದರೆ ಅತಿಯಾದ ನಂಬಿಕೆ ಇರಬಾರ್ದು ಅದು. ಬಟ್ ಏನು ಗೊತ್ತಾ, ನಾನು ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾವು ಸ್ಪೈನ್ ಇಂಜುರಿ ಆಗಿರೋದ್ರಿಂದ ತುಂಬ ಡಿಸಬಿಲಿಟಿ ಇರೋದ್ರಿಂದ ಬದುಕೋದು ಕಷ್ಟ ಅಂತ. ಓಕೆ, ಬಟ್ ನಾವು ಬದುಕೋದೇ ಬೇಡವಾ ಅನ್ನೋ ಥರ ಇತ್ತು ಈ ಕ್ವಶನು. ನಾವು ಬದುಕಿರೋ ಅಷ್ಟು ದಿನ ಏನಾಗುತ್ತೋ ಏನು ಕತೆನೋ, ನಾಳೆ ಏನೋ. ಈಗ ಮಗುಗೆ ನಾವು ಸಡನ್ಲಿ ಆ ಥರ ಭಯ ಹುಟ್ಟಿಸಿದಾಗ ಏನಾಗುತ್ತೆ ಹೇಳಿ ಅವ್ರ ಪರಿಸ್ಥಿತಿ. ಮಗು ಹೆದರ್ಕೊಳ್ಳುತ್ತೆ. ಸೊ ಈ ವಿಷಯದ ಬಗ್ಗೆ ಬಂದಾಗ ಒಂದು ಆಡಿಯೋ ಇದೆ. ಸೊ ಆ ಆಡಿಯೋನ ನಾನು ನಾಳೆ ನಾಡಿದ್ರಲ್ಲಿ ನಾನು ಆ ಆಡಿಯೋ ಸಮೇತ ವಿಡಿಯೋ ಸಮೇತ ಒಂದು ಇದನ್ನ ಹಾಕ್ತೀನಿ. ಜಸ್ಟ್ ಒಂದು ಆಡಿಯೋ, ನನ್ನ ಮಗನಿಗೆ ಗೊತ್ತಿಲ್ಲದೆ ನಾನು ಆ ಆಡಿಯೋನ ರೆಕಾರ್ಡ್ ಮಾಡಿದ್ದೀನಿ. ಈಗ ಏನೋ ಚಾಕುರ್ಗುಲಿ ಇಕ್ತಾನೆ ಮಾಡ್ದಾಕ್ಬಿಡ್ತೀನಿ ನೋಡು. ಇರು ಬಾಬಾ ಬಾಯ್, ಸ್ವಲ್ಪ ಬಾರ್ತೇನೆ ಬಾಯ್ 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 ಬಾಯ್. ಅಯ್ಯಪ್ಪ ಮಾಡ್ದಾಕ್ಬಿಡ್ತೀನಿ ಪೂರ್ವಿ. ಬಾಬಾ ಬಾ ಬಾಯ್ ನೀನು ಒಂದು ಸ್ವಲ್ಪ ಹೆಂಗ್ ಬಾರ್ತೀನಿ ಬಾಯ್ ಸ್ವಲ್ಪ. ಬಾಬಾ ಬಾ ಬಾಬಾ ಫೈಟಿಂಗ್ ಮಾಡೋ ಬಾ ಬಾ ಇಲ್ಲಿಗೆ ಬಾ. ಫೈಟಿಂಗ್ ಮಾಡೋ ಏನೋ ಮುದ್ದೆ ಮಾಡ್ಬೇಕು ಹೋಗತ್ತ ಬಾಯಿದು ಒಂದ್ಸಲ ಬರ್ತೀವಿ. ಅಯ್ಯೋ ಹೊರಗೆ ಕೈ ಹೊಡ್ಕೊಂಡೆ ವಾ ಕತ್ತೆ ಅಮ್ಮ, ನನ್ನ ಕೈ ಸರಿಯಾಗಿ ಬೀಳ್ತು. ಅದೇ ಸೂಪರ್ ಜಾಬ್, ಸೂಪರ್ ಸೂಪರ್ ಸೂಪರ್. ಏ ಪ್ಯಾಟ್ ತಗೊಂಡ್ರ, ನನ್ನ ಮರದ ಪ್ಯಾಟ್ ತಗೊಂಡ್ಬರೋದು ಮುದ್ದೆ ಮಾಡೋದಕ್ಕೆ. ಕತೆ ಪಟ್ಟುದ ಎಷ್ಟು ಶಾಟ್ ಅಂದ್ರೆ ನಾನು ಪಟ್ಟುದ ಎಷ್ಟು ಶಾಟ್ ಅಂದ್ರೆ ಇಕ್ತೀನಿ ಒಂದ ಪಡ್ಡು ಮಾಡು. ಪಡ್ಡು ಈಗ ನೀನ್ ಹೇಳಿದ ತಕ್ಷಣ ಪಡ್ಡು ಎಲ್ಲ ಬರ್ತದೆ, ಉದುರು ಬಿಡ್ತದ ಪಡ್ಡು. ಕಾಜು ಬರ್ಫಿ ಕೊಡ್ಸು ನಾಳೆ. ಇವಾಗ ರಾತ್ರಿ ಯಾವನ ಕಾಜು ಬರ್ಫಿ ಕೊಡ್ಸಕ್ ಹೋಯ್ತಾನ. ಅದೇನ್ ಚೆನ್ನಾಗಿರ್ತದ ಕಾಜು ಬರ್ಫಿ? ಏನ್ ಚೆನ್ನಾಗಿರುತ್ತೆ ನನ್ನ ಫೇವರೇಟ್ ಸ್ವೀಟ್. ನನಗಂತೂ ಗೋಡಂಬಿ ಕಂಡ್ರೆ ಆಗಲ್ಲ. ನಿಂಗಾಗಲ್ಲ ಅಂದ್ರೆ ಬೇಡ ಬಿಡು, ನಾನ್ ತಿನ್ಬೇಕು. ನೀನ್ ಆಗಲ್ಲ ಅಂದ್ರೆ ನಾನ್ ತಿಂತೀನಿ. ಆಯ್ತು ಮುದ್ದೆ ಮಾಡೋಣ. ಅದು ಹೆಂಗತ್ತ ಮಾಡೋದು? ಗೋಡಂಬಿ ಚಿ ಅಂತ ಉಯ್ದು ಬಿಡ್ತಾರೆ ಬಾಯೊಳಗಡೆ, ಅವಾಗ ಕಾಜು ಬರ್ಫಿ ಆಗೋಯ್ತು. ಆಯ್ತು ಬಾಯಿ ಒಳಗಡೆ ಉಯ್ದು ಕಾಜು ಬರ್ಫಿ ಮಾಡ್ತಾರ. ಸರಿ ಸರಿ ಹಂಗಲ್ಲ, ಹೇಳ್ತೀನಿ ಕೇಳಿಸ್ಕೊ. ಇಲ್ಲ ಗೊತ್ತಾ, ಫಸ್ಟ್ ಕಾಜು ಇದು ಗೋಡಂಬಿ ಎಲ್ಲ ರುಬ್ಕೊಂಡು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡ್ಬಿಡ್ತಾರೆ. ಆಮೇಲೆ ಚಪಾತಿ ಇಡ್ತಾರೆ, ರೋಲ್ ಮಾಡ್ತಾರೆ, ಅದ್ರ ಮೇಲೆ ಸಿಲ್ವರ್ದು ಕವರ್ ಹಾಕ್ತಾರೆ. ಅದಾದ್ಮೇಲೆ ಅದನ್ನ ಕಟ್ ಮಾಡ್ತಾರೆ ಚಿಕ್ಕ ಚಿಕ್ಕ ಚಿಕ್ಕ. ಆಮೇಲೆ ನಾನು ಕಟ್ಕೊಡ್ತೀನಿ ನೋಡಿ ಅಂತ ಹೋಗ್ ನನ್ನ ಮಗನ. ಸರಿಯಾಗಿ ಬಿತ್ತಾ ಅದೇ ಬೇಕಾದ್ರೆ ಪೂರ್ವಿ ಹೋಗೋ. ಸುಮ್ಮನೆ ಕೈಯದ ನೋಯ್ತು, ಎರಡೇ ಕೈ ಇರೋದು ಬಿಡೋ ನಂಗೆ ಕೆಲಸ ಮಾಡಕ್ಕೆ. ಏನ್ ಕೊಟ್ಟವ್ರಪ್ಪ ಅಜ್ಜಿ? ಏನದು? ಏನಿದು? ಗಣೇಶ ಕೊಡ್ತಾರಲ್ಲ ಅದೇನು ಅಂತಾರೆ, ಕಡ್ಲೆ ಪೌಡ್ರು. ಕಡಲೆ ಪೌಡರ್ ಹಾಕೊಟ್ಟವ್ರಾ? ಏನು ಒಂಥರ ಅಂಟಿಸ್ತೈತೆ, ಸಕ್ಕರೆದೇನೋ ಅನ್ಸುತ್ತೆ. ಗಾಡಿಗೆ ಇಲ್ಲ ಕಾಯಿಲಿ ಸೈಕಲ್. ಪಾಪ ಯಾಕೆ ಇಸ್ಕೊಂಬಂದ ಆಪಲ್? ಏನು ಪ್ಲೇಟಾ? ಕೊಯ್ ಬೌಲ್ ಏನೋ ಐತೆ, ಇದ್ರಲ್ಲೇನೋ ಹುಳಗಳಾಗ್ಬಿಟ್ಟವೆ. ಬಿಸಾಕ್ಬಿಟ್ಟು ಹೋಗ್ಬಿಟ್ಟೈತೆ. ಮಿಕ್ಸಿ ಜಾರ್ ಹಾಕೊಂಡು ತಿಂತಾರ? ಇರೋದಪ್ಪ ಸಾಂಬಾರ್ದು ಸೌಟ್ ಹಾಕೊಂಡು ತಿನ್ನೋ ಗೊತ್ತಾ, ಸುಮ್ಮನೆ ಬಿಡ್ಕತ್ತಿಲ್ಲ ಅಬ್ಲವ ಅಂತ. ಅಯ್ಯ ಈ ಮಕ್ಳುಗಳು ಒಂದಲ್ಲ, ಯಾಕೋ ಮೂಡೇ ಇಲ್ಲ, ಬೇಕು ಹೋಗಿದ್ಕೋ ಏನೋ ಗೊತ್ತಿಲ್ಲ, ಏನೋ ಕಳ್ಕೊಂಡಾಗುತ್ತೆ. ಅದು ಏನಂತ ಅರ್ಥ ಆಯ್ತಲ್ಲ. ಹಾ ಏನೋ
ಏನಂದೆ ಲ್ಯಾಪ್ಟಾಪ್ ಚಾರ್ಜರು ಚಾರ್ಜರ್ ಹಂಗೇನು ಗೊತ್ತು ಅಮ್ಮ ನಂಗೆ ಗೊತ್ತಿಲ್ಲ ಅಯ್ಯಪ್ಪ ನನ್ಗೋದಕ್ಕೂ ಸಂಬಂಧ ಇಲ್ಲ ಏನ್ ಗೊತ್ತಿಲ್ಲ ಹೋಗದ ಏನ್ ಮಾಡ್ತಾ ಇದ್ದೀನಿ ಎಲ್ಲರೂ ಹುಡ್ಕೋಗು ನಾನು ಎಕ್ಸಾಮ್ ಮಾಡಿಕೊಂಡು ಲ್ಯಾಪ್ಟಾಪ್ ನೋಡ್ಕೊಂಡು ಕೂತ್ಕೊ ನಂಗೆ ಅದೇ ಬೇಕಾ ನಂಗೆ ಕರ್ತ ಎಕ್ಸಾಮ್ ಮಾಡಿಕೊಂಡು ಆಟ ಆಡ್ತ ನೀನು ಅದನ್ನ ಬಿಟ್ಬಿಟ್ಟು ಹೋಗಪ್ಪ ಪಾಪ ಮಿಸ್ ಆಗ್ಬಿಟ್ಟು ಬಿಸಿಲು ಕೈ ಮೇಲೆ ಇಟ್ಕೊಂಟ ನಮ್ಗೆ ಸೀಟ್ ಎಲ್ಲಿದೆ ಕಡಲೆಕಾಳು ಬಟರ್ ಫ್ರೂಟ್ ತಂದಿದ್ವಲ್ಲ ಹಣ್ಣಾಗೈತೆ ನೋಡಪ್ಪ ಫ್ರೂಟ್ ಹಣ್ಣಾಗಿದೆ ಸ್ವಲ್ಪ ತಿನ್ನಕ್ಕೆ ಈಸಿ ಆಗುತ್ತೆ ನಿನಗೆ ಜ್ಯೂಸ್ ಮಾಡ್ಕೊಡ್ತೀನಿ ನಾನು ಐಸು ಫಿಶ್ ತಂದು ಇಟ್ಟಿದ್ದಿಲ್ಲ ಐಸ್ ಹಾಕ್ಬಿಟ್ಟು ಕೊಡ್ತೀನಿ ಬಾ ತಲೆ ಇಲ್ದಿರೋಣ ಮೂಕನಾಗಬೇಕು ಜಗದೊಳು ಜ್ವಾಕ್ಯವಾಗಿರಬೇಕು ಮುದ್ದೆ ಮಾಡೋಕ್ಕೆ ಇಷ್ಟು ದಿನ ಪರ್ಫೆಕ್ಟ್ ಪಾತ್ರೆ ಒಂದು ಸಿಕ್ಕಿರಲಿಲ್ಲ ಆ್ಯಕ್ಚುಲಿ ನಿಜ ಇದು ಮೊನ್ನೆ ಅಂದರೆ ಒಂದು 15 ಡೇಸ್ 20 ಡೇಸ್ ಬ್ಯಾಕು ಡಿ ಮಾರ್ಟಲ್ಲಿ ತೊಗೊಂಡು ಬಂದೆ ಇದು ದಪ್ಪ ತಡೋದು ವೆಯ್ಟ್ ಕೂಡ ಇದೆ ಇದು ಸೊ ಹಿಂಗೆ ಎತ್ತಬೇಕಾದ್ರೆ ವೆಯ್ಟ್ ಕೂಡ ಇದೆ ಸೊ ವೆಯ್ಟು ಇರೋದ್ರಿಂದ ಚೆನ್ನಾಗೂ ಮುದ್ದೆ ಬೇಯುತ್ತೆ ಚೆನ್ನಾಗಿದೆ ಇದು ಪಾತ್ರೆ ಮುದ್ದೆ ಮಾಡೋದಕ್ಕೆ ಪರ್ಫೆಕ್ಟಾಗಿ ಒಂದು ಪಾತ್ರೆ ಸಿಕ್ಕಿದೆ ಅಂದರೆ ಮುದ್ದೆಗೆ ಇದೊಂದೇ ಅದಕ್ಕೆ ಮುದ್ದೆ ಇದರಲ್ಲೇ ಮಾಡ್ತೀನಿ ಚೆನ್ನಾಗಿ ಬರುತ್ತೆ ಮುದ್ದೆ ಮಾಡೋದು ತೋರಿಸ್ಕೊಡಿ ಅಂತಿದ್ದೀರಾ ಆ್ಯಕ್ಚುಲಿ ಒಂದು 2-3 ವೀಡಿಯೋದಲ್ಲಿ ನಾನು ಮುದ್ದೆ ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ ಒಂದಷ್ಟು ಜನ ಅದು ಚೆನ್ನಾಗಿ ಮಾಡಿದ್ರೆ ನೀವು ಮುದ್ದೆ ಅಂತ ಹೇಳಿದರು ಬಟ್ ಇನ್ನೊಂದ್ಸರಿ ತೋರಿಸ್ಕೊಡ್ಬೇಕು ಬಟ್ ಟೈಮೇ ಆಗ್ತಾಯಿಲ್ಲ ಏನು ಮಾಡೋದು ಬರೀ ಜೀವನ ಮಾಡೋದೇ ಒಂದು ಟೈಮ್ ಹೋಗ್ತಾಯಿದೆ ಹೆಂಗೆ ಹೋಗ್ತಿದೆಯೋ ಗೊತ್ತಾಗ್ತಾಯಿಲ್ಲ ಬಸ್ಸಾರು ಮತ್ತು ಮುದ್ದೆ ರೆಡಿ ಇದೆ ಆ್ಯಕ್ಚುಲಿ ಬಸ್ಸಾರನ್ನ ನಾನಾ ರೀತಿಲಿ ಮಾಡ್ತಾರೆ ಸೊ ನಾವು ಮಾಡೋ ರೀತಿ ಬಂದು ಸೊಪ್ಪು ಕಾಳನ್ನ ಬೇಯಿಸೋಕೆ ಹಾಕ್ಕೊಂಡು ಅದ್ರ ಜೊತೆಲಿ ಟೊಮೊಟೊ ಬೇಯಿಸ್ಕೊತೀವಿ ಸೇಮ್ ಹೆಂಗೆ ಹುಳಿ ಸಾಂಬಾರು ರುಬ್ತೀವಲ್ಲ ಅದೇ ಥರ ಮಾಡೋದು ಸೊ ಹಂಗಾಗಿ ಬೆಂದಿರೋಂಥ ಟೊಮೊಟೊ ತಗೋಬಿಟ್ಟು ಅದಕ್ಕೆ ಸಾಂಬಾರು ಪೌಡ್ರು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಅದರ ಜೊತೆಗೆ ಸ್ವಲ್ಪ ಜೀರಿಗೆ 1-2-3 ಇಲ್ಕು ಬೆಳ್ಳುಳ್ಳಿ ಹಾಕೋತೀವಿ ಅಷ್ಟೇ ಅದನ್ನು ಹಾಕ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ಸಾಂಬಾರು ಪೌಡ್ರು ಸೊ ಮಿಕ್ಸ್ ಮಾಡ್ಕೊಂಡು ರುಬ್ಬೋದು ಬೇಯಿಸಿರೋಂಥ ಟೊಮೊಟೊನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ರುಬ್ಬಬೇಕು ರುಬ್ಬಾದ್ಮೇಲೆ ಒಗ್ಗರಣೆಗೆ ಡೈರೆಕ್ಟಾಗಿ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿನ ಚೆಚ್ಬಿಟ್ಟಾದ್ರೂ ಒಗ್ಗರಣೆ ಹಾಕ್ಕೋಬೋದು ಇಲ್ಲ ಅಂದರೆ ರುಬ್ಬಿಟ್ಟು ಕತ್ತರಿಸ್ಬಿಟ್ಟು ಹಾಕ್ಬೋದು ಸೊ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಸಾಂಬಾರು ಕುದಿಸ್ಕೋಬೇಕು ಮತ್ತು ಈ ಸೊಪ್ಪು ಕಾಳನ್ನ ಒಗ್ಗರಣೆ ಮಾಡ್ಕೋಬೇಕು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಸೊಪ್ಪನ್ನ ಬೇರೆ ಫ್ರೈ ಮಾಡ್ಕೊಳ್ಳೋವಂಥದ್ದು ಸೊ ಇದು ನಮ್ಮ ಕಡೆ ಬಸ್ಸಾರು ರಾಮನಗರ ಮತ್ತು ಬಿಡದಿ ಸೈಡು ಇದೇ ಥರ ಮಾಡೋದು ಸೊ ನಾವು ಬಿಡದಿಯವರಾಗಿರೋದ್ರಿಂದ ನಾವು ಹಿಂಗೆ ಮಾಡೋದು ಕೆಲವೊಂದು ಕಡೆ ಅದಕ್ಕೆ ಹಸಿಕಾಳು ರುಬ್ಬಿ ಅಂದರೆ ಹಸಿಕಾಳು ಬೇಯಿಸೋಕೆ ಹಾಕಿದರೆ ಬೇಳೆ ಬೇಯಿಸೋಕೆ ಹಾಕಿದರೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಇನ್ನೂ ಮೆಣಸಿನ್ಕಾಯಿ ಅದನ್ನೆಲ್ಲ ಫ್ರೈ ಮಾಡ್ಕೋತಾರೆ ಆಯಿಲಲ್ಲಿ ಅದೊಂಥರ ಮಾಡ್ತಾರೆ ನನಗಂತೂ ಆ ಸಾಂಬಾರು ಇಷ್ಟ ಇಲ್ಲ ನಂಗೆ ಒಂಚೂರು ಇಷ್ಟ ಆಗ್ತಿರ್ಲಿಲ್ಲ ಸಾಂಬಾರು ಮಾಡಿದರೆ ನಾನು ತಿಂತಾನೆ ಇರಲಿಲ್ಲ ನಾನೇ ಮಾಡ್ತಿದ್ದೆ ಬಟ್ ನಾನು ತಿಂತಾ ಇರಲಿಲ್ಲ ನಂಗೆ ಇಷ್ಟ ಇರ್ತಿರ್ಲಿಲ್ಲ ಸಾಂಬಾರು ಸೊ ಈ ಥರ ಸಾಂಬಾರು ಒಂಥರ ಟೇಸ್ಟ್ ಕೊಡುತ್ತೆ ರಸಮ್ ಥರ ಸ್ಮೆಲ್ಲು ಫ್ಲೇವರು ಎಲ್ಲ ಬರುತ್ತೆ ಇದು